ಅನೇಕ ವಿದೇಶಿಗರು ಏನ್ ಹೇಳಿದ್ರು ಗೊತ್ತಾ, ಈ ದೇಶಕ್ಕೆ ಒಂದು ದೇಶ ಎನ್ನುವಂತ ಪರಿಕಲ್ಪನೆಯೇ ಇರಲಿಲ್ಲ, ಈ ದೇಶ ಚೂರ್ ಚೂರಾಗಿತ್ತು, ನಾವು ಬ್ರಿಟಿಷರು ಬಂದು ಇದನ್ನ ಒಂದು ಮಾಡಿದ್ವಿ ಅಂತ. ಆದ್ರೆ ಬ್ರಿಟಿಷರ ಉದ್ದೇಶ, ಕ್ರಿಶ್ಚಿಯನ್ರ ಉದ್ದೇಶ ಅಥವಾ ಸೆಮಿಟಿಕ್ ಮತಗಳ ಉದ್ದೇಶ ಏನ್ ಗೊತ್ತೇನು? ಅವರಿಗೆ ಸ್ವಾತಂತ್ರ್ಯದ ಪರಿಕಲ್ಪನೆಯಲ್ಲ, ಅಡಿಯಾಳಾಗುವ ಪರಿಕಲ್ಪನೆ, ಸರೆಂಡರ್ ಆಗುವಂತ ಪರಿಕಲ್ಪನೆ ಅವರದ್ದು. ದೇವರಿಗೆ ಸರೆಂಡರ್ ಆಗಬೇಕು, ರಾಜನಿಗೆ ಸರೆಂಡರ್ ಆಗಬೇಕು, ಒಂದು ಪುಸ್ತಕಕ್ಕೆ ಸರೆಂಡರ್ ಆಗಬೇಕು, ಒಬ್ಬ ವ್ಯಕ್ತಿಗೆ ಸರೆಂಡರ್ ಆಗಬೇಕು. ಭಾರತ ಹೇಳ್ತು, ನಿನ್ನ ದೇಹಕ್ಕೂ ಸರೆಂಡರ್ ಆಗಬೇಡ, ಅದನ್ನು ಮೀರಿ ನಿಲ್ಲುವಂತ ವ್ಯಕ್ತಿತ್ವ ನೀನಾಗು ಅಂತ ಹೇಳಿದ ಜಗತ್ತಿನ ರಾಷ್ಟ್ರ ಇದ್ರೆ ನಾವು ದೇವರಿಗೂ ಕೂಡ ಸರೆಂಡರ್ ಆಗಲಿಲ್ಲ. ನಾನು ಪುಟ್ಟರಾಜ್ ಗವಾಯಿಗಳ ಒಂದು ಹಾಡನ್ನ ಕೇಳ್ತಾ ಇದ್ದೆ, ಬಹಳ ಸುಂದರವಾಗಿರುವಂತ ಹಾಡು. ಭಾರತದಲ್ಲಿ ಮಾತ್ರ ಹುಟ್ಟಲಿಕ್ಕೆ ಸಾಧ್ಯ. ನಿಂದಾಸ್ತುತಿ ಅಂತ ಕರೀತಾರೆ, ಗೊತ್ತಿಲ್ಲ ಎಷ್ಟು ಜನ ಕೇಳಿದ್ದೀರೋ. ನಿಂದಾಸ್ತುತಿಯ ವೈಶಿಷ್ಟ್ಯ ಏನ್ ಗೊತ್ತೇನು? ಭಗವಂತನನ್ನ ಸ್ತುತಿ ಮಾಡ್ತಾರೆ, ಬೈತಾ ಬೈತಾ ಸ್ತುತಿ ಮಾಡ್ತಾರೆ. ಆ ಹಾಡು ಹೇಗೆ ಹೋಗುತ್ತೆ ಅಂತಂದ್ರೆ, ಮಾಡಿದುದು ಏನೆಂದು ಮಹದೇವ ಮುನಿದಿರುವೆ, ಬೇಡಿದುದು ಏನೆಂದು ದಯಮಾಡಿ ನೋಡದಿಹೆ. ನಾನು ಏನ್ ಮಾಡಿಬಿಟ್ಟಿದ್ದೀನಿ ಅಂತ ನನ್ನ ನೋಡ್ತಾ ಇಲ್ಲ ನೀನು, ಏನ್ ಕೇಳ್ಬಿಟ್ಟೆ ಮಹಾ ನಿನಗೆ? ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಮಗ ಗಜಮುಖನು ಅವನನುಜ ಷಣ್ಮುಖನು ಶಿರದಲ್ಲಿ ಸತಿ ಎಂದು ಅಪಹಾಸ್ಯ ಮಾಡಿದನೆ. ನಾನು ಯಾವತ್ತಾದ್ರೂ ನಿಂಗೆ ಅಪಹಾಸ್ಯ ಮಾಡಿದ್ನ? ಏನಂತ ಅಪಹಾಸ್ಯ? ಎಂಥ ಮಕ್ಕಳನ್ನ ಹುಟ್ಟಿಸ್ಬಿಟ್ಯಪ್ಪ, ಒಬ್ಬನಿಗೆ ಆನೆ ಮುಖ, ಇನ್ನೊಬ್ಬನಿಗೆ 6 ಮುಖ, ಹೆಂಡತಿಯನ್ನ ತಲೆ ಮೇಲೆ ಕೂರಿಸ್ಕೊಂಡ್ರು ನೀನು, ಹಿಂಗಂತ ಅಪಹಾಸ್ಯ ಮಾಡಿದೀನ? ಮತ್ ನನ್ ಮೇಲೆ ಯಾಕಪ್ಪ ಕೋಪಿಸ್ಕೊಂಡಿದೀಯ? ಪ್ರಾರ್ಥಿಸೋದು ಭಗವಂತನನ್ನ. ಜಗತ್ತಿನ ಯಾವ ದೇಶದಲ್ಲೂ ಕೂಡ ಈ ತರ ಭಗವಂತನನ್ನ ಬೈದು ಪ್ರಾರ್ಥಿಸುವಂತ ಮತ್ತೊಂದು ಉದಾಹರಣೆ ಸಿಗ್ಲಿಕ್ಕಿಲ್ಲ, ಅದು ಭಾರತದಲ್ಲಿ ಮಾತ್ರ. ಯಾಕೆ ಅಂತಂದ್ರೆ ದೇವರಿಗೂ ಸರೆಂಡ್ರೆನ್ಸ್ ಅಲ್ಲ ನಮ್ದು, ಅವನ ಜೊತೆ ಆತ್ಮೀಯ ಸಖ್ಯ ಭಾವವನ್ನ ಬೆಳೆಸ್ಕೊಂಡಿರುವಂತ ಶ್ರೇಷ್ಠ ರಾಷ್ಟ್ರ ಅಂತ. ಇದು ಭಾರತದ ವೈಶಿಷ್ಟ್ಯ. ನಮ್ಮದು ದಾಸ್ಯ ಸಂಸ್ಕೃತಿ ಅಲ್ಲ. ಪುರಂದರ ದಾಸರಿದ್ದಾರೆ, ಅವರು ದಾಸರು ಅಂತ ಹೇಳ್ಕೊಳ್ತಾರೆ, ಆದ್ರೆ ಯಾರಿಗೂ ದಾಸ್ಯ ವೃತ್ತಿ ಮಾಡಿದವರಲ್ಲ, ಎಲ್ಲವನ್ನು ತ್ಯಾಗ ಮಾಡಿ ಬಂದಂತ ಅತ್ಯಂತ ಶ್ರೇಷ್ಠ ಮಟ್ಟಕ್ಕೇರಿದವರು. ನಾವು ಬೇಕಿದ್ರೆ ನಮ್ಮನ್ನ ದಾಸ ಸಂಸ್ಕೃತಿ ಅಂತ ಕರೆದುಕೊಳ್ಳೋಣ, ಭಾರತದ್ದು ದಾಸ್ಯ ಸಂಸ್ಕೃತಿ ಅಲ್ಲ. ಇದು ಭಾರತದ ವೈಶಿಷ್ಟ್ಯ. ಆಶ್ಚರ್ಯ ಏನು ಅಂತಂದ್ರೆ, ಈ ದೇಶದಲ್ಲಿ ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಬ್ರಿಟಿಷರು ಹೇಳ್ತಾರೆ ಭಾರತಕ್ಕೆ ಪ್ರಜಾಪ್ರಭುತ್ವ ಕಲಿಸಿಕೊಟ್ಟವರು ನಾವು ಅಂತ. ಆದ್ರೆ ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ಈ ದೇಶಕ್ಕೆ ಬ್ರಿಟಿಷರು ಬರೋಕ್ಕಿಂತ ಮುಂಚೆ, ಎಷ್ಟು ವರ್ಷ ಮುಂಚೆ ಬ್ರಿಟಿಷರು ಭಾರತಕ್ಕೆ ಬಂದಿದ್ದು? 1600ರಲ್ಲಿ, 1947ರಲ್ಲಿ ಅವರು ಭಾರತವನ್ನ ಬಿಟ್ಟು ಹೋಗಿದ್ದು. ಕ್ರಿಸ್ತಪೂರ್ವ 6ನೇ ಶತಮಾನ, ಕ್ರಿಸ್ತಪೂರ್ವ 4ನೇ ಶತಮಾನದ ವೇಳೆಗೆ ಭಾರತದಲ್ಲಿ ಗಣರಾಜ್ಯಗಳಿದ್ದುವು, ಜನಪದಗಳು ಮಹಾಜನಪದಗಳಿದ್ವು. ಒಂದೇ ಉದಾಹರಣೆ ಕೊಡಬೇಕು ಅಂತಂದ್ರೆ, ಯಾವ ಬುದ್ಧನನ್ನ ಇಡೀ ಜಗತ್ತು ಆರಾಧಿಸುತ್ತೋ ಆ ಬುದ್ಧ ಲಿಚ್ಛವಿ ಗಣರಾಜ್ಯಕ್ಕೆ ಸೇರಿದವನು. ಗಣರಾಜ್ಯ ಅಂತಂದ್ರೆ ಏನ್ ಗೊತ್ತಾ? ಅದಕ್ಕೊಂದು ಸ್ವಯಂಭೂವಾಗಿರುವಂತ ಒಂದು ಶಕ್ತಿ ಅದಕ್ಕಿದೆ, ತಾನು ಪ್ರತ್ಯೇಕವಾಗಿರುತ್ತೆ. ರಾಜ ಅದರ ಟೇಕ್ ಕೇರರ್ ಅಷ್ಟೇ, ಉಳಿದಂತೆ ಎಲ್ಲ ನಿರ್ಣಯವನ್ನ ಒಂದು ಗಣರಾಜ್ಯ ತೆಗೆದುಕೊಳ್ಳುತ್ತೆ, ಒಂದು ಜನಪದ ತೆಗೆದುಕೊಳ್ಳುತ್ತೆ. ಜನಪದ ಅರ್ಥ ಎಷ್ಟು ಸುಂದರವಾಗಿದೆ ಗೊತ್ತೇನು? ಯಾಕೆ ಒಂದು ಪ್ರದೇಶವನ್ನ ಜನಪದ ಅಂತ ಕರೀತಿದ್ರು ಅಂತಂದ್ರೆ, ಪ್ರಜಾಪ್ರಭುತ್ವಕ್ಕೆ ಸಂವಾದಿಯಾಗಬಲ್ಲಂತ ಸುಂದರವಾಗಿರುವ ಪದ ಅದು. ಜನಪದ, ಜನರ ಪದ, ಪದ ಅಂದ್ರೆ ಮಾತು, ಜನರ ಮಾತು ಎಲ್ಲಿ ನಡೆಯುತ್ತೋ ಅದು ಜನಪದ. ಏನ್ ಚಂದ! ಜಗತ್ತಿನ ಯಾವುದೇ ರಾಷ್ಟ್ರವೂ ಕೂಡ ನಮ್ಮಷ್ಟು ಸ್ವಾತಂತ್ರ್ಯವನ್ನ ಬಯಸುವಂತ ಜನರಿಂದ ಕೂಡಿರಲಿಲ್ಲ. ಇದು ಭಾರತದ ಚಿಂತನೆ. ಹೀಗಾಗಿ ಕವಿರಾಜ ಮಾರ್ಗದಲ್ಲಿ ಬರುತ್ತಲ್ಲ, ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಪ ನಾಡಿದೋ ಕನ್ನಡದೊಳ್. ಅದರಲ್ಲಿ ಮುಂದುವರೆದು ಏನ್ ಹೇಳ್ತಾರೆ ಅಂತಂದ್ರೆ, ಭಾವಿಸಿದ ಜನಪದಂ, ಹಾಗೆ ಭಾವಿಸಿದ ಈ ಜನಪದ ಇದು ಶ್ರೇಷ್ಠವಾದ್ದು, ಇದು ಕನ್ನಡ ನಾಡು ಅಂತ ಬಹಳ ಹೆಮ್ಮೆಯಿಂದ ಮಾತನಾಡ್ಕೊಳ್ಳುವಾಗ ಕನ್ನಡವೂ ಕೂಡ ಅದೇ ರೀತಿ ಇದ್ದಂತ ನಾಡು ಅಂತ. ಹೀಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಬಂದಾಗ, ನಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಕ್ಕೋಸ್ಕರ ನಾವು ಮಾಡಿರುವಂತ ಸಾಹಸದ ನಡೆ ಬಂದಾಗ ಕರ್ನಾಟಕ ಯಾವತ್ತೂ ಹಿಂದುಳಿದಿಲ್ಲ. ನೆನಪು ಮಾಡ್ಕೊಳ್ಳಿ, ತುಘಲಕ್ ಗಂಡುಗಲಿ ಕುಮಾರರಾಮನಿಗೆ ಅವನ ಆಸ್ಥಾನಕ್ಕೆ ತನ್ನ ಚಪ್ಪಲಿಯನ್ನ ಕಳಿಸ್ಕೊಡ್ತಾನೆ. ನೀವು ಈ ಚಪ್ಪಲಿಗೆ ನಮಸ್ಕಾರ ಮಾಡೋದ್ರ ಮೂಲಕ ನೀವು ನಮಗೆ ಕಪ್ಪವನ್ನ ಸಮರ್ಪಣೆ ಮಾಡಬೇಕು ಅಂತ ಕಳಿಸಿಕೊಟ್ಟಾಗ ಬೇರೆ ಎಲ್ಲರೂ ಕೂಡ ಅದನ್ನು ಮಾಡಿ ಕಳಿಸ್ಕೊಡ್ತಾರೆ. ಅಸಹ್ಯ ಆಗಿರುತ್ತೆ, ಅವರಿಗೆ ಅವಮಾನ ಆಗಿರುತ್ತೆ. ಆದ್ರೆ ಈ ಕನ್ನಡದ ನೆಲ ಈ ಅವಮಾನವನ್ನ ಸಹಿಸಿಕೊಳ್ಳುವಂತ ನೆಲ ಅಲ್ಲ. ಅವನ್ ತಕ್ಷಣ ಏನ್ ಮಾಡ್ತಾನೆ, ಆ ತುಘಲಕ್ಕನ ಚಪ್ಪಲಿಯನ್ನು ನೆಲದ ಮೇಲೆ ಹಾಕಿ ತನ್ನ ಕಾಲಿಗೆ ಅದನ್ನೊಂದ್ಸಲ ಹಾಕೊಂಡು, ಸೈಜ್ ಯಾಕೋ ಸೆಟ್ ಆಗ್ತಾ ಇಲ್ಲ, ನೆಕ್ಸ್ಟ್ ಟೈಮ್ ಸರಿ ಮಾಡಿ ಕಳಿಸ್ಲಿಕ್ಕೆ ಹೇಳಿ ನಿಮ್ ರಾಜನಿಗೆ ಅಂತ ಹೇಳಿ ಕಳಿಸೋದಿದೆಯಲ್ಲ, ಇದು ಕನ್ನಡದ ವೈಭವ. ಸ್ವಾತಂತ್ರ್ಯದ ವಿಚಾರ ಬಂದಾಗ ಕನ್ನಡದ ಸ್ವರೂಪ ಇಂಥದ್ದು. ಬರೀ ತುಘಲಕ್ಕನ ವಿಚಾರ ಅಲ್ಲ.
ನಾವು ಕಿತ್ತೂರಿನ ಚೆನ್ನಮ್ಮನ ಬಗ್ಗೆ ಮಾತನಾಡುವಾಗ ಹೇಳ್ತೀವಲ್ಲ, ಡಾಲ್ ಹೌಸಿ, ಅವನು ಇದಕ್ಕೆ ಬೇಕಾಗಿರುವಂತ ನೀವು ಥ್ಯಾಕರೆ ಸಾಹೇಬ ಕಳಿಸ್ಕೊಡ್ತಾನೆ, ನೀವು ಇದಕ್ಕೆ ಕಪ್ಪವನ್ನ ಕಟ್ಟಬೇಕು ಅಂತ ಕೇಳಿದಾಗ ಒಂದು ಫೇಮಸ್ ಡೈಲಾಗ್ ಇದೆಯಲ್ಲ, ನೀವೇನು ಉತ್ತೀರಾ, ನೀವೇನು ಬಿತ್ತೀರಾ ನಮ್ಮ ರೈತರ ಜೊತೆಗೆ, ಏನು ಅಂತ ನಿಮ್ಗೆ ಕೊಡಬೇಕು. ಈ ಸ್ವಾತಂತ್ರ್ಯದ ಭಾವ ಈ ನಾಡಿನ ಒಂದು ಹೆಣ್ಣು ಮಗಳೊಳಗೆ ಹೇಗೆ ತುಂಬಿತ್ತು ಅಂತಂದ್ರೆ, ಥ್ಯಾಕರೆಯ ಕತ್ತನ್ನ ಕಡಿದು ಅದನ್ನ ಅಗಸಿ ಬಾಗಿಲಿಗೆ ತೂಗು ಹಾಕುವಷ್ಟರ ಮಟ್ಟಿಗೆ ಈ ನಾಡಿನಲ್ಲಿ ಒಂದು ಮಿಂಚಿನ ಸಂಚಾರ ಉಂಟಾಗಿಸಬಹುದಾಗಿದ್ದಂತ ಸಾಮರ್ಥ್ಯ ಇತ್ತಲ್ಲ, ಅದು ಈ ನಾಡಿನ ಹೆಣ್ಣು ಮಗಳಿಗಿತ್ತು. ಅದು ಈ ನಾಡಿನ ವೈಭವ. ಎಲ್ಲ ಬಿಡಿ, ಸುಂದರವಾದ ಕಥನ ಕೇಳಿದ್ದೀವಲ್ಲ. ಸ್ವಾತಂತ್ರ್ಯದ ಆ ಭಾವ ಎಂಥದ್ದು ಅಂತಂದ್ರೆ, ಭರತ ಮತ್ತು ಬಾಹುಬಲಿಯರ ಕಥೆ ಯಾರಿಗೂ ಗೊತ್ತಿಲ್ಲ. ಇಬ್ರು ಕಿತ್ತಾಡಿದ ನಂತರ ನಿಜವಾಗ್ಲೂ ಭರತ ಗೆಲ್ಲಬೇಕಿತ್ತು, ಆದ್ರೆ ಬಾಹುಬಲಿ ಗೆದ್ದ ನಂತರ ಬಾಹುಬಲಿ ಇಡೀ ರಾಜ್ಯವನ್ನ ಅವನು ತಗೊಳ್ಬೇಕಾಗಿತ್ತು. ಆದ್ರೆ ತನ್ನ ರಾಜ್ಯವನ್ನ ಭರತನಿಗೆ ಒಪ್ಪಿಸಿ ನಾನು ತಪಸ್ಸಿಗೆ ಹೋಗ್ತೀನಿ ಅಂತ ಒಂದ್ ಕಡೆ ಹೋಗಿ ನಿರ್ವಾಣಿಯಾಗಿ ನಿಂತ. ಎಷ್ಟು ದಿನ ಆದರೂ ಕೂಡ ಅವನಿಗೆ ನಿರ್ವಾಣ ದಕ್ಕಲಿಲ್ಲ. ಭರತ ಹೋಗಿ ಕೇಳ್ತಾನೆ, ಏನ್ ತೊಂದರೆ ಆಗಿದೆ ನನ್ನಿಂದ ಅಂತ ತಮ್ಮ ಊರಿನ ಪ್ರಮುಖರನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ಅವನು ಎಲ್ಲವನ್ನೂ ನಿನಗೆ ಕೊಟ್ಟೋದ, ಆದ್ರೆ ನಿನ್ನ ಜಾಗದಲ್ಲಿ ನಾನು ನಿಂತು ಬಿಟ್ಟಿದ್ದೇನಲ್ಲ ಅನ್ನುವಂಥದ್ದು ಕಾಡ್ತಾ ಇದೆ ಅವನಿಗೆ, ಇನ್ನೂ ಸ್ವಾತಂತ್ರ್ಯದ ಭಾವ ಸಿಕ್ಕಿಲ್ಲ ಅವನಿಗೆ ಅಂದಾಗ ಕಿವಿಯಲ್ಲಿ ಹೋಗಿ ಭರತ ಹೇಳಿದ್ನಂತೆ, ಇದು ಜಾಗ ನಂದಲ್ಲಪ್ಪ, ನೀ ನನಗೆ ಕೊಟ್ಟಿರುವಂತ ಭಿಕ್ಷೆ, ನಿನ್ನ ಜಾಗದಲ್ಲಿ ನಾನಿದ್ದೀನಿ, ನನ್ನ ಜಾಗದಲ್ಲಿ ನೀನಿಲ್ಲ ಅಂತ ಅವನು ಹೇಳಿದ ಮಾತನ್ನ ಕೇಳಿದ ನಂತರ ಬಾಹುಬಲಿಗೆ ನಿರ್ವಾಣ ಸಿಕ್ತು ಅಂತ ನಾವೇನ್ ನೋಡ್ತೀವಲ್ಲ, ಅದು ಬಾಹುಬಲಿಯ ಮೂರ್ತಿ ಅಂತ ಮಾತನಾಡಲಾಗುತ್ತೆ. ಇದು ಭಾರತದಲ್ಲಿ, ಇದು ಕರ್ನಾಟಕದ ನೆಲದಲ್ಲಿ ನಾವು ನೋಡುವಂತ ಒಂದು ಅತ್ಯದ್ಭುತವಾಗಿರುವಂತ ಸ್ವಾತಂತ್ರ್ಯದ ಇಚ್ಛೆ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಮೂರನೇದೊಂದಿದೆ, ಚಿತ್ತದ ಸಂಗತಿ. ನಾನು ಎರಡನ್ನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಮೂರನೇದು ಮಹತ್ವದ್ದು. ಈ ದೇಶದ ಮೂಲ ಸಂಗತಿ ಏನು ಅಂತಂದ್ರೆ, ನಾವು ಕರ್ಮ ಸಿದ್ಧಾಂತವನ್ನ ಒಪ್ತೀವಿ. ಮಾಡಿದ್ದುಣ್ಣೋ ಮಹಾರಾಯ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಹಿಂದಿಯಲ್ಲಾದ್ರೆ ಜೈಸಿ ಕರ್ನಿ ವೈಸಿ ಭರ್ನಿ ಅಂತ ಹೇಳ್ತಾರೆ. ಏನ್ ಮಾಡ್ತಾರೋ ಅದನ್ನ ನಾವು ಉಣ್ಲೇಬೇಕು ಅಂತ. ಈ ಕಾರಣಕ್ಕೋಸ್ಕರ ನಾವೆಲ್ಲರೂ ನಮ್ಮ ಮಕ್ಕಳಿಗೆ ಏನ್ ಹೇಳ್ಕೊಟ್ಟಿದೀವಿ ಗೊತ್ತಾ? ಒಳ್ಳೇದನ್ನು ಮಾಡು, ತುಂಬಾ ಕೆಟ್ಟ ಸಂದರ್ಭ ಬಂದಾಗ್ಲೂ ಕೆಟ್ಟದ್ದನ್ನು ಮಾಡಬೇಡ. ನಾವು ಎಲ್ಲಿವರೆಗೂ ಹೇಳ್ತೀವಿ ಅಂತಂದ್ರೆ, ಪಾಕಿಸ್ತಾನದವರು ಪೆಹಲ್ಗಾವಿಗೆ ಬಂದು ಅಟ್ಯಾಕ್ ಮಾಡಿ ಹೋದ್ರೆ ನೀನು ಪಾಕಿಸ್ತಾನದ ಮೇಲೆ ದಾಳಿ ಮಾಡಬೇಡ, ನೀನು ಪಾಕಿಸ್ತಾನದಲ್ಲಿರುವ ಟೆರರ್ ಕ್ಯಾಂಪ್ ಮೇಲೆ ಮಾತ್ರ ದಾಳಿ ಮಾಡು. ಈ ಟೆರರಿಸ್ಟ್ಗಳಿಗೆ ಹಣ ಕೊಡೋದೇ ಪಾಕಿಸ್ತಾನ. ಆದ್ರೆ ನಮ್ಗೆ ಹೆಂಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಅಂದ್ರೆ, ಕೆಟ್ಟದ್ದು ಮಾಡಬಾರದು ಯಾರಿಗೂ ಅಂತ. ಟೆರರಿಸ್ಟ್ ಕ್ಯಾಂಪ್ ಮೇಲೆ ದಾಳಿ ಮಾಡಿದ ನಂತರ ಪಾಕಿಸ್ತಾನ ಏನ್ ಮಾಡುತ್ತೆ ಗೊತ್ತಾ? ತಾನು ಭಾರತದ ಮೇಲೆ ಅಟ್ಯಾಕ್ ಮಾಡುವಾಗ, ತನ್ನ ಮಿಸೈಲ್ಗಳನ್ನು ಕಳಿಸುವಾಗ ಭಾರತ ತನಗೆ ಉಲ್ಟಾ ಅಟ್ಯಾಕ್ ಮಾಡಬಾರ್ದು ಅಂತ ಸಿವಿಲ್ ಏವಿಯೇಷನ್ ಬಳಸ್ಕೊಳ್ಳುತ್ತೆ. ಜನ ಕೂತಿರುವಂತ ವಿಮಾನದ ಹಿಂದೆ ತಾನು ನಿಂತ್ಕೊಂಡು ಅದರ ಮೂಲಕ ಅಟ್ಯಾಕ್ ಮಾಡುತ್ತೆ. ಸೊ ದಟ್ ಭಾರತ ಅಟ್ಯಾಕ್ ಮಾಡಿದ್ರೆ ಅದು ಪಾಕಿಸ್ತಾನದ ಒಂದು ವಿಮಾನಕ್ಕೆ ತಾಕಿ 100 ಜನ ಸಾಯ್ಲಿ, ಭಾರತಕ್ಕೆ ಜಗತ್ತಿನಿಂದ ಚೀಮಾರಿ ಆಗ್ಲಿ ಅಂತ. ಆಗ್ಲೂ ಭಾರತ ಎಷ್ಟು ಎಚ್ಚರಿಕೆ ಇಟ್ಕೊಳ್ಳುತ್ತೆ ಅಂತಂದ್ರೆ, ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಮಾತ್ರ ದಾಳಿ ಮಾಡುತ್ತೆ. ಒಂದೇ ಒಂದು ಸಿವಿಲಿಯನ್ ಕ್ಯಾಶುಯಾಲಿಟಿ ಆಗದಂತೆ ಭಾರತ ಕನ್ಸ್ಟ್ರೈಂಟ್ ಮಾಡಿಕೊಂಡು ಅಟ್ಯಾಕ್ ಮಾಡುತ್ತಲ್ಲ. ನಂಗೆ ಕೆಲವೊಂದ್ಸಲ ಅನ್ಸುತ್ತೆ, ಇಸ್ರೇಲ್ಗಿಂತ ಹೆಚ್ಚು ತೂಕ ನಮ್ದು ಅಂತ. ಒಬ್ಬನೇ ಒಬ್ಬ ಸಿವಿಲಿಯನ್ನ ಕೊಲ್ಲದೆ ಭಾರತ ಪಾಕಿಸ್ತಾನದ 10 ಏರ್ ಬೇಸ್ಗಳನ್ನು ಧ್ವಂಸ ಮಾಡುತ್ತೆ, ಪಾಕಿಸ್ತಾನದ ನ್ಯೂಕ್ಲಿಯರ್ ಬೇಸ್ಗಳನ್ನು ಧ್ವಂಸ ಮಾಡುವಂತ ಪ್ರಯತ್ನ ಮಾಡುತ್ತಲ್ಲ. ಎಂಥ ಅದ್ಭುತವಾಗಿರುವಂತ ಶಕ್ತಿ ಇದು! ಎಲ್ಲಿಂದ ಬಂತು ಗೊತ್ತೇನಿದು? ಇದೇ ಕರ್ಮ ಸಿದ್ಧಾಂತದಿಂದ. ನೀನು